ನಾಳೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಪಾರ್ವತಿ ನಮ್ಮ ಕಂಪ್ನಿನ ಎತ್ತಿ ಹಿಡಿಯೋಳು. ಅವಳ ಹತ್ರ ಇಷ್ಟು ಹೀನಾಯವಾಗಿ ನಡ್ಕೊಳ್ಳೋದು ಸರಿ ಇಲ್ಲ ಚಿಕ್ಕಮ್ಮ. ಓಹೋ, ಇವಳು ನಮ್ ಕಂಪ್ನಿನ ಮೇಲೆತ್ತಿ ಹಿಡಿತಾಳ. ನೋಡೋಣ ನೋಡೋಣ ಅದೆಷ್ಟು ಮೇಲೆ ಎತ್ತಿ ಹಿಡಿತಾಳೆ ಅಂತ. ಲೋ ಪ್ರೀತು, ಒಂದ್ ಮಾತು ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊ. ಇವಳು ನಮ್ ಕಂಪ್ನಿನ ಮೇಲೆತ್ತಿ ಹಿಡಿಯಲ್ಲ, ಪಾತಾಳಕ್ ತಳ್ತಾಳೆ. ಚಿಕ್ಕಮ್ಮ, ನಮ್ದೇನೇ ಚೀಪ್ ಕ್ಯಾರೆಕ್ಟರ್ ಇದ್ರೂ ಅದನ್ನ ಸೈಡ್ ಗಿಟ್ಟಿರ್ಬೇಕಾಗತ್ತೆ. ಹೊರಗೆ ಹಾಕಿದ್ರೆ ಕೊಚ್ಚೆ ಆಗ್ಬೇಕಾಗತ್ತೆ. ಕೊನೆಗೆ ಚಪ್ಪಲಿ ಸೇರ್ಬೇಕಾಗಿರೋ ಜಾಗ ಸೇರ್ಬೇಕಾಗತ್ತೆ. ಪಾರ್ವತಿ, ಒಳಗಡೆ ಹೋಗು. ಈ ಕೆಲಸ ಎಲ್ಲ ಮಾಡಬಾರ್ದು ನೀನು. ಹೋಗು. ಸ್ನೇಹ ತಗೊಳ್ಳಿ ಸ್ವೀಟ್. ಹರಿ ಸರ್, ಸ್ವೀಟ್ ತಗೊಳ್ಳಿ. ಏನು ವಿಶೇಷ? ಯಾರ್ದನ ಬರ್ಡೇನಾ? ಯಾಕೆ ಸರ್, ನಿಮ್ಗೆ ಗೊತ್ತಿಲ್ವಾ? ಬಾಸ್ ಮದುವೆ ಆಗ್ತಾ ಇದ್ದಾರಲ್ಲ, ಅದಕ್ಕೆ ಈ ಸ್ವೀಟು. ಆದಿ ಸರ್ ಮದುವೆ ಆಗ್ತಾ ಇದಾರಾ? ಹ್ಞೂ ಸರ್. ಯಾರ ಜೊತೆ ಮಾತಾಡ್ತಿದ್ಯಾ ಅಂತ ಯೋಚನೆ ಮಾಡಿ ಮಾತಾಡ್ಬೇಕಿತ್ತು. ಈ ಕುರ್ಚಿ ನಿಮ್ಮ ಆದಿ ಸರ್ದೇ ಆಗಿರಬಹುದು, ಆದ್ರೆ ಇನ್ಮೇಲೆ ಈ ಕುರ್ಚಿಗೆ ಶಕ್ತಿ ನಾನು. ಇನ್ಮೇಲೆ ನಾನು ಬಂದಾಗ್ಲೆಲ್ಲ ಈ ಚೇರ್ನ ಕ್ಲೀನ್ ಮಾಡಿ ಇಡಬೇಕು, ಗೊತ್ತಾಯ್ತಾ? ಸಾರಿ ಮೇಡಮ್. ಈ ಚೇರ್ನ ಕ್ಲೀನ್ ಮಾಡು ಮೇಡಮ್. ಚೇರ್ನ ಕ್ಲೀನ್ ಮಾಡು. ಅಸಹ್ಯ ಆಗ್ತಿದ್ಯಾ? ಹಾಗೇನಿಲ್ಲ ಮೇಡಮ್. ಮತ್ತೇನ್ ಮುಖ ನೋಡ್ತಿದ್ಯಾ? ಕ್ಲೀನ್ ಮಾಡು ಬಾ. ಇಲ್ಲ, ಇಲ್ಲಿ ಏನೋ ಸರಿ ಕಾಣ್ತಾ ಇಲ್ಲ. ಇವರು ಆದಿ ಸರ್ ಚಾಯ್ಸ್ ಆಗೋ ಚಾನ್ಸೇ ಇಲ್ಲ. ಆ ಕಣ್ಗಳನ್ನ ಏನಪ್ಪ ಶಾಕಿಂಗ್ ಸ್ಟಾರ್ ಹರೀಶು, ಏನೋ ಶಾಕಿಂಗ್ ನ್ಯೂಸ್ ಕೊಡ್ತೀನಿ, ಅರ್ಜೆಂಟ್ ಆಗಿ ಭೇಟಿ ಮಾಡ್ಬೇಕು ಅಂತ ಹೇಳ್ದೆ. ಅದು ಅಯ್ಯೋ, ಅವಳು ಸಿಕ್ಕಿದವ್ರಿಗೆಲ್ಲ ಸೊಳ್ಳೆ ಹೊಡೆದಾಕ್ಬಿಡ್ತಾಳಪ್ಪ. ನೀನ್ ಹುಷಾರು. ಅಲ್ಲ ಮೇಡಮ್, ಆದಿ ಸರು ಸಾಫ್ಟ್ ವ್ಯಕ್ತಿ. ಅಂಥವ್ರನ್ನ ಅನುಷ್ಕಾ ಮೇಡಮ್ ಮದುವೆ ಆಗ್ತಾ ಇರೋದು ನನ್ಗೆ ಯಾಕೋ ಸರಿ ಕಾಣ್ತಿಲ್ಲ ಮೇಡಮ್. ಯಾಕೋ? ಮೇಡಮ್, ಆದಿ ಸರು ತುಂಬಾ ಮುಗ್ಧರು. ಲೋಗೋಲಿರೋ ಕಣ್ಗಳ ಬಗ್ಗೆನೆ ಅವ್ರು ಅಷ್ಟೊಂದು ಆಸೆ ಇಟ್ಕೊಂಡಿದ್ದಾರೆ ಅಂದ್ರೆ ಅವ್ರ ಮನಸ್ಸು ಎಷ್ಟು ನಿಷ್ಕಲ್ಮಶ ಇರ್ಬೋದು. ಅಂಥವ್ರಿಗೆ ಇಂಥವ್ರು ತಗ್ಲಾಕೋತಿದ್ದಾರೆ ಅಂತನಾ? ಅದಕ್ಕೆ ಏನು, ನೀನೇನ್ ಕಡ್ದು ಗುಡ್ಡೆ ಹಾಕ್ಬೇಕು ಅಂತಿದ್ಯಾ ಇವಾಗ? ನನ್ನ ಕೈಲಿ ಏನಾಗುತ್ತೆ ಮೇಡಮ್, ಆಗೋದೊಂದು ಕೆಲಸ, ಅದನ್ನೇ ಮಾಡೋಣ ಅಂತಿದ್ದೀನಿ. ಏನು? ಆದಿ ಸರ್ ತುಂಬಾ ಹಚ್ಕೊಂಡಿರೋ ಆ ಕಣ್ಗಳ ವಿಚಾರನ ಅವ್ರಿಗೆ ಹೇಳ್ಬಿಡ್ತೀನಿ ಮೇಡಮ್. ಹಸಿಯಾಗಿರೋ ಅವ್ರ ಆಸೆನ ಹುಸಿ ಮಾಡಕ್ ನನ್ಗೆ ಇಷ್ಟ ಇಲ್ಲ ಮೇಡಮ್. ನೀನ್ ಸ್ವಲ್ಪ ಬಾಯಿ ಮುಚ್ಕೊಂಡಿದ್ರೆ ನಿನಗೂ ಒಳ್ಳೇದು, ನಮಗೂ ಒಳ್ಳೇದು. ಓಹೋ, ಏನ್ ಲೋಕ ಕಲ್ಯಾಣ ಮಾಡಕ್ ಉಟ್ಕೊಂಡಿರೋ ವಿಷ್ಣು ಅವತಾರ ಇವನು. ನೋಡೋ, ನೀನಾಯ್ತು ನಿನ್ ಪಾಡಾಯ್ತು ಅಂತ ಇದ್ರೆ ಸರಿ. ಯಾಕಪ್ಪ ಅರ್ಜೆಂಟು? ನಾನು ಹೇಳದ ಸ್ವಲ್ಪ ಅರ್ಥ ಮಾಡ್ಕೋ. ನೀನು ಉಪಕಾರ ಮಾಡಕ್ ಹೋದ್ರೆ ನಿನ್ನ ಸಂಸ್ಕಾರ ತಪ್ಪಿದ್ದಲ್ಲ. ನೋಡಿದ್ರೇನ್ರಿ ಅನುಷ್ಕಾ ಪವರು ಖದರು? ಯಾರಿಗೋ ಹೊಡೆದಿದ್ದಕ್ಕೆ ನಮ್ಮ ಹುಡುಗ ತತ್ತರಿಸೋಗ್ಬಿಟ್ಟಿದ್ದಾನೆ. ಅವನಿಗೂ ಗೊತ್ತು ನೋಡಿ, ಆದಿತ್ಯನ್ಗೆ ಅನುಷ್ಕಾ ಒಳ್ಳೆ ಜೋಡಿ ಅಲ್ಲ ಅಂತ. ಆದ್ರೆ ಏನ್ ಮಾಡೋದು, ನಮಗೂ ಅದೇ ತಾನೇ ಬೇಕಾಗಿರೋದು. ನಾನು ಇನ್ಮೇಲೆ ಅವಳ ಹತ್ರ ಬೆಣ್ಣೆಲಿ ಕೂದಲು ತೆಗ್ದಂಗಿರ್ಬೇಕು. ನೋಡ್ತಾರಿ, ಇನ್ಮೇಲೆ ನಾನ್ ಮಜಾ ತಗೊಳ್ಳೋದ್ರ ಜೊತೆಲಿ ನಿಮಗೂ ಒಳ್ಳೆ ಮಜಾ ಕೊಡ್ತೀನಿ. ಯಾಕೋ ಸರಿ ಹೋಗ್ತಿಲ್ಲ ಕಣ. ಮದ್ವೆ ದಿನಾನೇ ಆ ಲೋಗೋಲಿರೋ ಕಣ್ಗಳು, ನೀವು ಇಷ್ಟಪಟ್ಟಿರೋ ಕಣ್ಗಳು ಪಾರ್ವತಿದೆ ಅಂತ ನಾನು ಆದಿತ್ಯ ಸರ್ಗೆ ಹೇಳ್ಬಿಡ್ಬೇಕಾಗಿತ್ತು. ಈಗ ಕಾಲ ಮೀರೋಗ್ತಿದೆ ಕಣೋ, ನಾವು ತಪ್ಪು ಮಾಡಿಬಿಟ್ಟೆ. ಲೋ, ಟೆನ್ಷನ್ ಆಗ್ಬೇಡ, ಇನ್ನೂ ಕಾಲ ಮಿಂಚಿಲ್ಲ. ಒಳ್ಳೆ ಸಮಯ ನೋಡಿ ಹೇಳ್ಬಿಡೋ. ಹಾಗಾದ್ರೆ ಆದಿ ಸರ್ಗೆ ಸತ್ಯ ಹೇಳ್ಬಿಡು ಅಂತೀಯಾ? ನೋಡು,
ಯಾರ ಮಾತನ್ನು ಕೇಳಬೇಡ, ಮೊದಲು ಸತ್ಯನ ಹೇಳ್ಬಿಡು. ಥ್ಯಾಂಕ್ಸ್ ಕಣೋ, ನಿನ್ನ ಹತ್ರ ಮಾತಾಡಿದ್ಮೇಲೆ ಧೈರ್ಯ ಬಂತು. ಸರಿ ಕಣೋ. ಹಲೋ ಸರ್, ದಿವಾಕರ್. ಹಾಂ, ಹೇಳಿ ದಿವಾಕರ್. ನಾನು ಹೇಳ್ದಾಗೆ ಆಯಿತು. ಆದಿತ್ಯ ಗ್ರೂಪ್ ಆಫ್ ಕಂಪನೀಸ್ನ ಟಾಪ್ 3 ಬ್ರ್ಯಾಂಡ್ನಲ್ಲೇ ಆಯ್ಕೆ ಮಾಡಿದ್ದಾರೆ. ಏನು, ಆದಿತ್ಯ ಗ್ರೂಪ್ ಆಫ್ ಕಂಪನೀಸ್ ಟಾಪ್ 3 ಎಲ್ಲ ಆಯ್ಕೆ ಆಗಿದೆಯಾ? ಎಸ್ ಸರ್, 3 ಜನ ಬಿಡ್ಡರ್ಸ್ನ ಆಯ್ಕೆ ಮಾಡಿದ್ದಾರೆ. ಅದರಲ್ಲಿ ಆದಿತ್ಯ ಗ್ರೂಪ್ಸ್ ಆಫ್ ಕಂಪನೀಸ್ ಕೂಡ ಒಂದು. ಅಮೇಝಿಂಗ್, ತುಂಬ ಒಳ್ಳೆ ಸುದ್ದಿ ಹೇಳಿದ್ರಿ. ಎಸ್ ಸರ್, ಐ ನೋ ಸರ್. ಇವಾಗ ಕಾಲ್ ಮಾಡಿದ್ದು ಏನಂತಂದ್ರೆ, ಪ್ರೊಫೈಲ್ ವೆರಿಫಿಕೇಶನ್ ಮತ್ತೆ ಕಂಪನಿಯ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕಾಗಿತ್ತು. ಫೈನಲ್ ಸೆಲೆಕ್ಷನ್ ಪ್ರೊಸೆಸ್ಗೋಸ್ಕರ ನೀವು ಮತ್ತೆ ಅಖಿಲ ಮೇಡಮ್ ಬರಬೇಕಾಗುತ್ತೆ. ಖಂಡಿತ. ಎಷ್ಟೊತ್ತಿಗೆ, ಎಲ್ಲಿ? ತಾಜ್ ವೆಸ್ಟ್ ಎಂಡ್, 12 ಗಂಟೆಗೆ ಸರ್. ಓಕೆ, ನಾಳೆ ಶಾರ್ಪ್ 12 ಗಂಟೆಗೆ ನಾವಲ್ಲಿರ್ತೀವಿ. ಥ್ಯಾಂಕ್ಸ್ ಫಾರ್ ದ ನ್ಯೂಸ್. ವೆಲ್ಕಮ್ ಸರ್, ಕಾಯ್ತಾ ಇರ್ತೀವಿ, ಬನ್ನಿ. ಪಾರ್ವತಿ ಬ್ರ್ಯಾಂಡ್ ಅಂಬಾಸಿಡರ್ ಆದಮೇಲೆ ಗುಡ್ ನ್ಯೂಸ್ ಮೇಲೆ ಗುಡ್ ನ್ಯೂಸ್ ಸಿಗ್ತಾ ಇದೆ. ಹೇಳಿ ಚಿಕ್ಕತ್ತೆ. ಅಯ್ಯೋ ಬಾರಮ್ಮ, ನೀನೇನೋ ಅತ್ತೆ ಚಿಕ್ಕತ್ತೆ ಅಂತ ಮುದ್ದಾಗಿ ಮೊಲ ತರ ಕರಿತೀಯ. ಆದ್ರೆ ನಿನ್ ಮುಗ್ಧತೆಗೆ ಈ ಮನೇಲಿ ಬೆಲೆನೇ ಇಲ್ದಂಗೆ ಆಗೋಯ್ತಲ್ಲ ಅಂತ ನನಗೆ ಬೇಜಾರಮ್ಮ. ಏನಾಯ್ತೀಗ? ವಿಷಯ ಹೇಳಿ. ನಿನಗ್ ಗೊತ್ತಿಲ್ವೇನಮ್ಮ, ಈ ಮನೆ ಸೊಸೆಯಾಗಿ ಈ ಮನೇಲಿ ಏನ್ ನಡೀತಿದೆ ಅನ್ನೋ ವಿಚಾರನೇ ಗೊತ್ತಿಲ್ವಾ? ಆದಿತ್ಯ ಗ್ರೂಪ್ ಆಫ್ ಕಂಪನಿಗೆ ದೊಡ್ಡ ಪ್ರಾಜೆಕ್ಟ್ ಸಿಕ್ಕಿದೆ, ಹೊಸ ಪ್ರಾಜೆಕ್ಟು. ಅಖಿಲಕ್ಕ ಆದಿತ್ಯ ನಾಳೆನೆ ಆ ಪ್ರಾಜೆಕ್ಟ್ಗೆ ಸೈನ್ ಮಾಡಕ್ ಹೋಗ್ತಾ ಇದ್ದಾರೆ. ಎಲ್ರೂ ಆ ಸಂಭ್ರಮದಲ್ಲೇ ಇದ್ದಾರೆ. ಈ ವಿಷಯ ನಿನಗೆ ಗೊತ್ತಿಲ್ವಾ? ಫ್ಯಾಂಟಾಸ್ಟಿಕ್. ಇದರಲ್ಲಿ ಬೇಜಾರಾಗುವಂತ ವಿಷಯ ಏನಿದೆ? ಅಲ್ಲಮ್ಮ, ಈ ಮನೆ ಸೊಸೆಯಾಗಿ ಬರ್ತಿರೋ ನಿನಗೆ ಈ ವಿಷಯ ಕಿಂಚಿತ್ತಾದ್ರೂ ಗೊತ್ತಿರ್ಬೇಡ್ವೇನಮ್ಮ? ಬೇಕಾದ್ರೆ ನೋಡ್ತಿರು, ಈ ವಿಚಾರ ನಿನಗಿಂತ ಮುಂಚೆ ಆ ದರ್ಬೇಸಿ ಪಾರ್ವತಿಗೆ ಗೊತ್ತಾಗಿರುತ್ತೆ. ನೋಡಮ್ಮ, ನಿನ್ನನ್ನು ಹೇಗೆ ಕಡೆಗಣಿಸಿ ಕಾಲ್ ಕಸ ಮಾಡ್ಬಿಟ್ಟಿದ್ದಾರೆ ಅಂತ. ಕರುಣೆಯ ಪೈ